ಮುಖಂಡರು ಹಾಗೂ ಈ ಒಂದು ಮತ್ತೊಬ್ಬ ಬೆಂಗಳೂರು ಉತ್ತರ ವಿಭಾಗದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜಯಣ್ಣವರು. ಇವತ್ತು ನಮ್ಮ ಅಧ್ಯಕ್ಷರು ರಮೇಶ್ ಗೌಡರು ಮತ್ತೆ ನಮ್ಮ ತಿಮ್ಮೇಗೌಡರು, ನಮ್ಮ ಡಿ ಕೆ ಕೃಷ್ಣಪ್ಪನವರು ಬೆಂಗಳೂರಿನಲ್ಲಿ ಹೊಂಗಟ್ಟ ಈ ಭಾಗದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಬೇಕು ಅಂತ ಏನು ಇವತ್ತು ಪ್ರತಿಯೊಂದು ವಾರ್ಡಲ್ಲಿ ಈ ಕಾರ್ಯಕ್ರಮ ಮಾಡಬೇಕಾಯ್ತು. ಬೇಡ ಒಂದ್ ಕಡೆ ಮಾಡಿ, ಒಂದ್ ಕಡೆನೆ ಪೂರ್ವವಾಗಿ ಸಭೆ ಮಾಡಿ ಜನಗಳಿಗೆ ತಿಳಿಸೋಣ ಅಂತೇಳಿ ಸೂಚನೆ ಕೊಟ್ಟಿದ್ದ ಮೇರೆಗೆ ಇವತ್ತು 10 ವಾರ್ಡ್ಗಳ ಎಲ್ಲ ಪ್ರಮುಖ ಮುಖಂಡರನ್ನ ಕರೆಸಿ ಇವತ್ತು ಈ ಸಭೆ ಪ್ರಾರಂಭ ಮಾಡಿರೋದು. ಇವತ್ತು ಮಾನ್ಯ ಕುಮಾರಣ್ಣವರು ಮಾತು ಹೇಳ್ತಾರೆ, ಬೆಂಗಳೂರು GBA ವಿಚಾರವಾಗಿ ನೊಂದು ಮಾತನಾಡ್ತಾರೆ ಕುಮಾರಣ್ಣವರು. ಇವತ್ತು ಬೆಂಗಳೂರು 28 ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ 6-7 ಕ್ಷೇತ್ರಗಳು ನಮ್ಮಲ್ಲಿ ಗೆಲ್ಲಬೇಕಾಗಿತ್ತು. ನಮ್ಮ ತಪ್ಪಿಂದ ಕೆಲವು ಕೈ ತಪ್ಪು ಹೋಗಿದ್ದಾವೆ. ಉದಾಹರಣೆಗೆ ರಾಜರಾಜೇಶ್ವರಿ ನಗರ ನಮ್ಮ ತಿಮ್ಮನಂಜನವರು ಎಲೆಕ್ಷನ್ ಬಂದ್ರು ಬರೀ 55,000 ಓಟ್ ತಗೊಂಡು 55,000 ಬರೀ ಒಂದು ತಿಂಗಳಲ್ಲಿ 55,000 ಮತ ತಗೊಂಡು ಸೋಲು ಕಂಡ ಮೇಲೆ ಮನೆಗೆ ಸೇರ್ಕೊಂಡ್ರು. ಅದೇ ರೀತಿ ರಾಮಚಂದ್ರಪ್ಪನವರು, ಅದೇ ರೀತಿ ಹನುಮಂತರಾಯಪ್ಪನವರು, ಈ ರೀತಿ ಅನೇಕ ಜನ ಎಲೆಕ್ಷನ್ ಟೈಮಿಗೆ ಬರ್ತಾರೆ, ಮನೆಗೆ ಸೇರ್ಕೊಂತಾರೆ. ಈ ರೀತಿ ಯಾವ್ದ್ರೆ ಪಕ್ಷ ಹೇಗೆ ಸಂಘಟನೆ ಆಗ್ತದೆ? ಉದಾಹರಣೆ ಕೊಟ್ಟರು, ಬೆಂಗಳೂರು 28ರಲ್ಲಿ ನಮ್ಮ 6 ಕ್ಷೇತ್ರ ಗೆಲ್ಲಬೇಕು ಅಂತ ಏನು ಅನ್ಕೊಂಡಿದ್ದಾರೆ. ಉದಾಹರಣೆ ಯಲಹಂಕ, ಅಲ್ಲಿ ಅದೇ ರೀತಿ MLA ಎಲೆಕ್ಷನ್ ಬಂದು ನಿಂತ್ಕೊಂಡ್ರೆ ಆಮೇಲೆ ಮನೆ ಸೇರ್ಕೊಂತಾರೆ. ಈ ರೀತಿ ಆದ್ರೆ ಅವ್ರು ನಂಬ್ಕೊಂಡಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತರ ಗತಿಯನ್ನು. ಉದಾಹರಣೆಗೆ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ದೇವೇಗೌಡರು ನಿಜವಾಗ್ಲೂ ಅವ್ರು ಗಂಡಸಿದ್ರೆ ಅವರೇ 4 ಬಾರಿ ಸೋಲು ಕಂಡ್ರು ಅವ್ರು ಯಾವ್ದು ಏನೇ ಗುಂಟದೆ ಇವತ್ತು ಅವರು ಎಲ್ಲ ಕಾರ್ಯಕರ್ತರ ಜೊತೆಲಿ ಏನಂದ್ರೆ ಅದು ಭಾರಿ ಸಂತೋಷ ವಿಚಾರ. ಯಾಕಂದ್ರೆ ನಾನು ಅವರೊಂದ್ಸಲ ಕೇಳಿದೆ, ಅಣ್ಣ ಏನಣ್ಣ ಬಿಡು ಮುನ್ಸಣ್ಣ, ನನಗೂ 1,20,000 ಜನ ಮತ ಕೊಟ್ಟಿದ್ದಾರೆ, ಅವ್ರು ಯಾರು ನಾವೇ ಅಣ್ಣ. ಅದೇ ರೀತಿ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ನಮ್ಮ ಪ್ರಮುಖ ಮುಖಂಡರು ವಾರ್ಡ್ ಅಧ್ಯಕ್ಷರು ಏನಿದ್ದಾರೆ, ಇವತ್ತು ಏನು ಕುಮಾರಣ್ಣವರು, ದೇವೇಗೌಡ ಅಪ್ಪಾಜಿಯವರು JP ಭವನದಲ್ಲಿ ಮಾತನಾಡ್ತಾರೆ, ದಾಸರಳ್ಳಿ ಮತ್ತೆ ಯಶವಂತಪುರ ಮನಸ್ಸು ಮಾಡಿದ್ರೆ ಆದ್ರೆ 50,000 ಜನ ಸೇರಿಸಬಹುದು ಅಂತ ಮಾತನ್ನು ಹೇಳ್ತಾರೆ. ಎಷ್ಟು ನಂಬಿಕೆ ಇಟ್ಟಿದ್ರೆ ದಾಸರಳ್ಳಿ ಬಗ್ಗೆ ಮತ್ತೆ ಯಶವಂತಪುರ ಬಗ್ಗೆ ಅಂದ್ರೆ ಅಷ್ಟು ನಂಬಿಕೆ ಇಟ್ಟಿದ್ರೆ. ನಾನೆಲ್ಲ ಮಾತಲ್ಲ, ಮಾನ್ಯ ಕುಮಾರಣ್ಣವರು ಆ ನಂಬಿಕೆ ಉಳಿಸ್ಕೊಳ್ಬೇಕಾದ್ರೆ ಈ ವೇದಿಕೆ ಇರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ವಾರ್ಡ್ ಅಧ್ಯಕ್ಷರ ಜವಾಬ್ದಾರಿ ಇದೆ. ನಾವು ನಮ್ಮ ಈ ಕೃಷ್ಣಪ್ಪನವ್ರಿಗೆ ನಮ್ಮ ತಿಳಿಯೋದಕ್ಕೆ ಮಾತು ಕೊಟ್ಟಿದ್ವಿ, 120 ಬಸ್ಗಳನ್ನ ನಾವು ಕೊಂಗೋಟ ಒಂದು ಕಾರ್ಯಕ್ರಮಕ್ಕೆ ನಾವು ಕರ್ಕೊಂಡೇ ಬರ್ತೀವಿ ಅಂತ ಒಂದು ಮಾತನ್ನ ಹೇಳಿದ್ವಿ. ಆ ಮಾತನ್ನ ಇವತ್ತು ಈ ಸಭೆಯಲ್ಲಿ ಎಲ್ಲ ವಾರ್ಡ್ ಅಧ್ಯಕ್ಷರು ಇದ್ದೀರಾ. ಇವತ್ತು ದಾಸರಳ್ಳಿಲಿ ಇಷ್ಟು ಮಟ್ಟಿಗೆ ಪಕ್ಷ ಇಷ್ಟು ಮಟ್ಟಿಗೆ ಗಟ್ಟಿಯಾಗಿರ್ಬೇಕಂದ್ರೆ ನಿಮ್ಮಂತ ವೇತನ ಮುಖಂಡರು ನಿಮ್ಮಿಂದ ಸಾಧ್ಯ. ಸುಮಾರು 83,000 ಮತಗಳನ್ನು ಕೊಟ್ಟಿದ್ದೀರ. ಯಾವ ಸಣ್ಣ ವ್ಯಕ್ತಿಗಳು ನಿಂತ್ಕೊಂಡ್ರು ಕೂಡ 50,000 ಓಟು ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ವಿಜಯ. ಆದ್ರಿಂದ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಮತ್ತೆ ಯಶವಂತಪುರ ಈ ಸಾರಿ ಕುಮಾರಣ್ಣವರು ಕೊನೆ ಪಕ್ಷ 28ರಲ್ಲಿ ಒಂದು 6-7 ಸ್ಥಾನ ಗೆಲ್ಲೇಬೇಕು, ನಮ್ಮ ಪಕ್ಷ ಸಂಘಟನೆ ಮಾಡಲೇಬೇಕು ಅಂತ ಏನು ತೀರ್ಮಾನ ತಗೊಂಡಿದ್ರೆ ನಮ್ಮ ವಾರ್ಡ್ ಅಧ್ಯಕ್ಷಗಳನ್ನ ಮನವಿ ಮಾಡ್ಕೊಂತ ಇದ್ದೀನಿ. ಬರೀ ಚುನಾವಣೆ ಬಂದಾಗ ನಾವು ಸಂಘಟನೆ ಮಾಡೋದಾಗಲ್ಲ. ಏನು ನಮ್ಮ ನಾಯಕರಾದ ಕುಮಾರಣ್ಣವರು ಜನರೊಂದಿಗೆ ಜನತಾದಳ ಏನು ಅಭಿಯಾನ ಇಟ್ಕೊಂಡು ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಇವತ್ತು ಯಶವಂತಪುರ ಕ್ಷೇತ್ರದಲ್ಲಿ ದೇವೇಗೌಡರು ಜನರೊಂದಿಗಿದ್ದಾರೆ. ಇವತ್ತು ಆ ಒಂದು JDS ಪಕ್ಷ ಶತ್ರುಗಾಗಿದೆ. ಅದೇ ರೀತಿ ನಮ್ಮ ದಾಸರಳ್ಳಿಗಳನ್ನ ಎಲ್ಲ ಪ್ರಮುಖ ಮುಖಂಡರು ವಾರ್ಡ್ ಅಧ್ಯಕ್ಷಗಳು ಕೂಡ ಜನರೊಂದಿಗಿದ್ದಾರೆ. ಜನರೊಂದಿಗೆ ಇರೋದ್ರಿಂದ ಇವತ್ತು ನಮ್ಮ JDS ಪಕ್ಷ ಒಂದು ಶತ್ರುಗಾಗಿ ಬೆಂಗಳೂರಿನಲ್ಲಿ 2ನೇ ಸ್ಥಾನದಲ್ಲಿದೆ.
ಎರಡನೇ ಸ್ಥಾನದಲ್ಲಿ ತಪ್ಪಾಗಲಾರದು. ಆದ್ರಿಂದ ನಾನು ಕೇಳೋದಿಷ್ಟೇ, ಏನ್ ಜಿ ಚುನಾವಣೆ ಏನು ಮುಂದಿನ ದಿನಗಳಲ್ಲಿ ಬರ್ತದೆ, ಚುನಾವಣೆ ಬರ್ತದೋ ಅದಿನ್ನೊಂದು ಅದು ಬೇರೆ ವಿಚಾರ. ನಾವು ಜನರೊಂದಿಗೆ ಇರ್ಬೇಕು, ಜನರ ಕಷ್ಟ ಸುಖ ಹಾಕಬೇಕು. ಜನರ ಒಂದು ಕಷ್ಟ ಸುಖ ಭಾಗಿಯಾದ್ರೆ ಪಕ್ಷ ಸಂಘಟನೆ ಆಗ್ತದೆ. ಬರೀ ಕೆಲವು ನಾಯಕರು ಇದ್ದಾರೆ, ಬಿಡಪ್ಪ ಚುನಾವಣೆಯಲ್ಲಿ ಏನ್ ಸ್ವಲ್ಪ ದುಡ್ಡು ಹೆಚ್ಚಿಗೆ ಕೊಟ್ಬಿಟ್ರು ಮಾತಾಡ್ತಾರೆ, ಅದು ಬೇಡ ನಮ್ಗೆ. ನಾವು ಜನರ ಸೇವೆ ಮಾಡೋಣ. ನಾವು ಜನರ ಸೇವೆ ಮಾಡಿ ಈ ಬೆಂಗಳೂರಲ್ಲಿ ಕೊಟ್ಟಿರ್ತಕ್ಕಂಥ ಕುಮಾರಣ್ಣವರ ಕೊಡುಗೆ, ದೇವೇಗೌಡ ಅಪ್ಪಾಜಿಯವರು ಕೊಟ್ಟಿರ್ತಕ್ಕಂಥ ಕೊಡುಗೆ, ನಮ್ಮ ಒಂದು JDS ಪಕ್ಷದ ವತಿಯಿಂದ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾದರು ದೇವೇಗೌಡರು. ಅದೇ ರೀತಿ ಕುಮಾರಣ್ಣವರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾದರು 2 ಬಾರಿ. ದೇವೇಗೌಡರು ಬೆಂಗಳೂರಿನ 7 ನಗರಸಭೆಗಳಾಗಿ ಏನು ಆಯ್ಕೆ ಮಾಡಿದ ದೇವೇಗೌಡರು ಇವತ್ತು 7 ನಗರಸಭೆ ಯಾವುದೇ ಮೂಲಭೂತ ಸೌಕರ್ಯಗಳು ಇರಲಿಲ್ಲ. ನಮ್ಮ ಅಧ್ಯಕ್ಷ ಅಂತ ಅಂದನಪ್ಪ ಇದ್ರು, CMC ಇದ್ದಾಗ ಅವರು ಅಧ್ಯಕ್ಷರು, ನಾವೆಲ್ಲ ಸದಸ್ಯರು. ಎಲ್ಲ ಎಲ್ಲ ರೆವಿನ್ಯೂ ಕಡೆಗಳು ಯಾವುದೇ ಒಂದು ಅಭಿವೃದ್ಧಿ ಆಗ್ತಾ ಇರಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಅಂದನಪ್ಪ ಈ ಭಾಗದಲ್ಲಿ ಹೆಚ್ಚಿನ ಒಂದು ಜನರ ಸೇವೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕುಮಾರಣ್ಣವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿ ಸಾಕಷ್ಟು ಕಾವೇರಿ ನೀರು 4ನೇ ಅಂತ ಈ ರೀತಿ ನಮಗೆ ಬೆಂಗಳೂರಿಗೆ ಕೊಡುಗೆ ಕೊಟ್ಟಿದ್ದಾರೆ. ಏನು ಇವತ್ತು JDS ಪಕ್ಷ ಅಂದ್ರೆ ಬರೀ ಹಳ್ಳಿಗಳಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಇವತ್ತು ಕೊಂಗಟ್ಟದಲ್ಲಿ 1 ಲಕ್ಷ ಜನ ನಾವು JDS ಕಾರ್ಯಕರ್ತರು ಸೇರಿಸಿ ಸಭೆ ಮಾಡಿದಾಗ ಬೆಂಗಳೂರಿನಲ್ಲಿ ಇದೆ JDS ಅನ್ನೋದು, JDS ಬೆಂಗಳೂರಿನಲ್ಲಿ ಕೂಡ ಇದೆ ಒಂದು JDS ಪಕ್ಷ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು 1ನೇ ತಾರೀಕು ಕೊಂಗಟ್ಟಲ್ಲಿ ಕಾರ್ಯಕ್ರಮ ಮಾಡ್ತಾ ಇರೋದು. ಇವತ್ತು ಹಾಸನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇಡೀ ರಾಜ್ಯ ಮಟ್ಟದಲ್ಲಿ ಹೆಸರುವಾಸ ಆಯ್ತು, ದೇಶ ಮಟ್ಟದಲ್ಲಿ. ಆ ರೀತಿ ಬೆಂಗಳೂರಿನಲ್ಲಿ ಒಂದು 11ನೇ ತಾರೀಕು ಕಾರ್ಯಕ್ರಮ ಮಾಡಿದಾಗ ಇಡೀ ಬೆಂಗಳೂರಿಗೆ ಬೇರೆ ಜನ ಬರೋದಿಲ್ಲ. ಬೆಂಗಳೂರಲ್ಲಿ ಇರ್ತಕ್ಕಂಥ ಜನ 1 ಲಕ್ಷ ಸೇರಿಸಿ ಆದ್ರೆ ಮುಂದಿನ ತಿಂಗಳು ಗ್ರೇಟರ್ ಬೆಂಗಳೂರಲ್ಲಿ ನಾವು ಸುಮಾರು 100 ಸ್ಥಾನಗಳನ್ನ ಗೆಲ್ಬಹುದು. ಗೊತ್ತಾಗಬೇಕು ಬೇರೆ ಪಾರ್ಟಿಯವರಿಗೆ ಬೆಂಗಳೂರಲ್ಲಿ JDS ಇದೆ ಅಂತ. ಇವತ್ತು 22 ಕ್ಷೇತ್ರದಲ್ಲಿ ನಮ್ದು ಯಾವುದೇ ಶಾಸಕರಿಲ್ಲ, ಉದಾಹರಣೆ 10 ಇಲ್ಲ. ಆದ್ರಿಂದ ನಾವೆಲ್ಲ ಏನು ನಂಬಿಕೆ ಇಟ್ಕೊಳ್ಳುವ ದಾಸಹಳ್ಳಿ ಮತ್ತು ಯಶವಂತಪುರ ಬಗ್ಗೆ ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಜಿಬೆ ಮುಂದಿನ ದಿನ ಬರ್ತದೆ, ನಾವೆಲ್ಲ ಸಂಘಟನೆಗೆ ಜನರೊಂದಿಗೆ ಕೆಲಸ ಮಾಡೋಣ. ಈ ಜಿಬೆ ಪಶ್ಚಿಮ ಮತ್ತು ಉತ್ತರ ವಲಯದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಸ್ಕೊಳ್ಳೋಣ. ಮುಂದಿನ ಒಂದು MLA ಚುನಾವಣಾ ಸಂದರ್ಭದಲ್ಲಿ ನಮಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡುವಂತ ನಮ್ಮ ಅಧ್ಯಕ್ಷರಿಗೆ, ನಮ್ಮ ಕೃಷ್ಣಪ್ಪನವ್ರಿಗೆ ಮತ್ತೆ ನಮ್ಮ ತಿಮ್ಮೇಗೌಡರಿಗೆ ಮುಂದಿನ ದಿನಗಳಲ್ಲಿ 1-2-3 ದಿವಸದಲ್ಲಿ ನಮ್ಮ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಎಷ್ಟು ಜನ ಬರ್ತಾರೆ ಅಂತ ನಾವು ತಿಳಿಸ್ತೀವಿ ಅಂತ ಹೇಳ್ತಾ, ನಾವೇನು ಅಂಗನಪ್ಪನವರು ಸುಮಾರು 10,000 ಜನ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಕರ್ತವ್ಯ ಅಂತ ಹೇಳಿದ್ರು. ಅದನ್ನು ಹೆಚ್ಚು ಕಮ್ಮಿ ಹತ್ತಿರವಾಗಿ ಉಳಿಸ್ಕೊಂತೀವಿ. ನಾವು ಸಭೆಗಳು ಮಾಡ್ತೀವಿ, ಕೆಲವರಿಗೆಲ್ಲ ಸಮಸ್ಯೆ ಇದ್ದಾರೆ, ಸಭೆಗಳು ಮಾಡಿ ನೀವೇನು ನಾವು 6,000-7,000 ಜನ ನಾವು ಕರ್ತವ್ಯ ಅಂತ ಹೇಳಿದ್ವಿ, ಆ ಮಾತು ನಾವು ಉಳಿಸ್ಕೊಂತೀವಿ ಅಂತ ಹೇಳ್ತಾ ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಳ್ತಾ